ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಜುಳಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್. ಇವತ್ತಿನ ರೆಸಿಪಿ ಶುಂಠಿಯ ಕಟ್ಟ ಮೀಠ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇಲ್ಲಿ ನಾನೊಂದು ಕಡಾಯಿ ಇಟ್ಟಿದ್ದೀನಿ. ಅದಕ್ಕೆ ಒಂದು ಸಣ್ಣ ಕಪ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಇಲ್ಲಿ 1 ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚಿಟಪಟ ಅಂದಿದ ತಕ್ಷಣ ಇಲ್ಲೊಂದು 1/2 ಸ್ಪೂನ್ ಆಗೋಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ. ಇಲ್ಲಿ ಮೆಂತ್ಯ ಬೇಕಾದರೂ ಹಾಕ್ಕೋಬೋದು, ಇಲ್ಲಾಂದರೆ ಮೆಂತ್ಯದ ಪುಡಿ ಇವಾಗ ಹಾಕಬಾರ್ದು. ಮೆಂತ್ಯದ ಪುಡಿ ಹಾಕೊಳ್ಳೋಗಿದ್ರೆ ಲಾಸ್ಟಿಗೆ ಹಾಕ್ಕೋಬೇಕು. ಬಟ್ ನನ್ನ ಹತ್ರ ಪುಡಿ ಇರಲಿಲ್ಲ, ಹಾಗಾಗಿ ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ, ಕರಿಬೇವು ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನೋಡಿ ಕಟ್ ಮಾಡಿರೋಂಥ ಸಣ್ಣಕ್ಕೆ ಹೆಚ್ಕೊಂಡಿರೋಂಥ ಕರಿಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಹಸಿ ಮೆಣಸಿನ್ಕಾಯಿ ಮತ್ತು ಒಣಮೆಣಸಿನ್ಕಾಯಿನೂ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ. ಮತ್ತು ಇಲ್ಲಿ ನೀವು ನೋಡ್ಬೋದು ಹಿಂಗಿನ ಪುಡಿ, ಹಿಂಗು, ಅದನ್ನು ಕೂಡ ನಾನಿಲ್ಲಿ ಒಂದು 3/4 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ಫ್ರೈ ಮಾಡಬೇಕು. ಚೆನ್ನಾಗಿ ಇದನ್ನೆಲ್ಲ ಹಸಿ ವಾಸನೆ ಹೋಗೋವರೆಗೂ, ಸ್ವಲ್ಪ ಗರ್ಗರಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ನಾವು ಶುಂಠಿ ತೊಗೊಂಡಿದ್ವಲ್ಲ, ಇದಕ್ಕೆ ಮೇನ್ ಇಂಗ್ರೀಡಿಯೆಂಟೇ ಶುಂಠಿ. ಆ ಶುಂಠಿನ ಸಣ್ಣಕ್ಕೆ ಹಚ್ಕೋಬೋದು ಅಥವಾ ತುರಿದು ಕೂಡ ಇಟ್ಕೋಬೋದು. ಇಲ್ಲಿ ನೋಡಿ ನಾನು ಶುಂಠಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಎಷ್ಟು ಫ್ರೈ ಮಾಡಬೇಕಂದ್ರೆ ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು ಫ್ರೆಂಡ್ಸ್. ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ತಾ ಇರಬೇಕು, ಕೈ ಬಿಡದೆ. ಯಾಕಂದರೆ ಶುಂಠಿಯಲ್ಲಿ ತೇವಾಂಶ ಇರೋದ್ರಿಂದ ಅದು ಅಂಟತ್ತೆ. ಹಾಗಾಗಿ ನೀವು ಸ್ವಲ್ಪ ದಪ್ಪ ತಳ ಇರೋವಂಥ ಪಾತ್ರೆನ ಇಲ್ಲಿ ಯೂಸ್ ಮಾಡಬೇಕಾಗತ್ತೆ. ಆಗ ಬೇಗ ಅದು ಸಿಯಲ್ಲ. ಈಗ ನೋಡಿ ಚೆನ್ನಾಗಿ ನಾನು ಇದನ್ನು ಕೈ ಬಿಡದೆ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ನೀವು ನೋಡಿ ಕಲರ್ ಕೂಡ ಚೇಂಜ್ ಆಯಿತು. ಇನ್ನೂ ಸ್ವಲ್ಪ ಫ್ರೈ ಮಾಡಬೇಕಾಗತ್ತೆ. ಇದನ್ನು ಚೆನ್ನಾಗಿದು ಸ್ವಲ್ಪ ಪೇಷನ್ಸಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಸೈಡಲ್ಲೆಲ್ಲ ಅದು ಅಂಟಿದೆ. ನಾನು ಚೆನ್ನಾಗಿ ಎಲ್ಲನೂ ಈವನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಇದು ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು, ಮಾಡೋಣ ಫ್ರೈ ಫ್ರೆಂಡ್ಸ್. ಇಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಒಂದು 1/2 ಸ್ಪೂನ್ ಆಗೋಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ಇಲ್ಲಿ ನೋಡಿ 1 ಅಥವಾ 1.5 ಸ್ಪೂನ್ ಆಗೋಷ್ಟು ನಾನಿಲ್ಲಿ ಖಾರದ ಪುಡಿ ಸಹ ಹಾಕ್ಕೊಳ್ತಾ ಇದ್ದೀನಿ, ಚಿಲ್ಲಿ ಪೌಡರು. ಅದನ್ನು ಹಾಕ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ ಶುಂಠಿ ಈಗ ಎಲ್ಲೂ ಅಂಟ್ತಾ ಇಲ್ಲ, ಅಂದರೆ ಅದು ಚೆನ್ನಾಗಿ ಫ್ರೈ ಆಗಿದೆ ಅಂತ. ಈಗ ಇದನ್ನೆಲ್ಲ ಹಾಕಿ ನಾವು ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡ್ಮೇಲೆ ಒಂದು ಮಿಕ್ಸ್ ಮಾಡೋಣ. ಈಗ ನೋಡಿ ಚೆನ್ನಾಗಿ ಇದೆಲ್ಲ ಹೊಂದ್ಕೊಳ್ಳೋ ಹಾಗೆ ನಾವು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ನಾನು ಒಂದು ನಿಂಬೆಹಣ್ಣಿನ ಸೈಜಲ್ಲಿ ಹುಣಸೆ ಹಣ್ಣು ತೊಗೊಂಡು ಅದನ್ನು ಚೆನ್ನಾಗಿ ನೆನೆಸ್ಬಿಟ್ಟು ಅದರ ಚೆನ್ನಾಗಿ ಹುಣಸೆ ಹುಳಿನ ಇಲ್ಲಿ ಈ ಒಂದೇನು ನಾವು ಮಾಡ್ತಾ ಇದ್ದೀವಲ್ಲ ಶುಂಠಿದು ಒಗ್ಗರಣೆ, ಅದಕ್ಕೆ ಹಾಕ್ಕೊಳ್ಳೋದು ಆಯಿತಾ. ನೋಡಿ ಇವಾಗ ನಾನು ಹಾಕ್ಕೊಂಡಿದ್ದೀನಿ ಹುಣಸೆ ಹುಳಿ. ಮತ್ತು ಇದಕ್ಕೆ ಬೇಕಾಗುವಷ್ಟು ಬೆಲ್ಲ ಸಹ ಹಾಕ್ಕೋಬೇಕು. ಇದೆಲ್ಲ ಒಂದು ಮಿಕ್ಸ್ ಆದಮೇಲೆ ನೋಡಿ ನಾನಿವಾಗ ಬೆಲ್ಲದ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬೆಲ್ಲನೂ ಅಷ್ಟೇ ಒಂದು ಮುಷ್ಟಿ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಅದನ್ನು ಸಹ ನಾನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಅದಕ್ಕೆ ನಾನು ಇದಕ್ಕೆ ಶುಂಠಿಯ ಕಟ್ಟ ಮೀಠ ಅಂದಿದ್ದು. ಯಾಕೆಂದರೆ ಇದರಲ್ಲಿ ಹುಳಿ ಇದೆ, ಉಪ್ಪಿದೆ, ಸಿಹಿ ಇದೆ, ಖಾರ ಇದೆ, ಎಲ್ಲ ಇರೋದ್ರಿಂದ ಇದು ಕಟ್ಟ ಮೀಠ ಅಂತ ನಾನು ಹೇಳಿದೆ. ನೋಡಿ ಈಗ ಈ ಥರ ಆಗುತ್ತೆ. ನಾನು ಆವಾಗಲೇ ಹೇಳಿದ್ನಲ್ಲ, ಮೆಂತ್ಯ ಕಾಳು ನೀವು ಯೂಸ್ ಮಾಡಿಲ್ಲ ಅಂದರೆ ಮೆಂತ್ಯದ ಪೌಡ್ರು ಮತ್ತು ಜೀರಿಗೆ ಪೌಡ್ರು ಇವಾಗ ನೀವು ಆ್ಯಡ್ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಈಗ ಈ ಹದಕ್ಕೆ ಬಂದಿದೆ, ಅಂದರೆ ಎಣ್ಣೆ ಕೂಡ ತೇಲ್ತಾ ಇದೆ, ಎಲ್ಲಿನ ನೀರಿನ ಅಂಶ ಇಲ್ಲ, ಚೆನ್ನಾಗದು ಈವನಾಗಿ ಫ್ರೈ ಆಗಿದೆ. ಇವಾಗ ಇದು ರೆಡಿ ಆಗಿದೆ. ಇವಾಗ ನಾವು ಇದನ್ನು ಸರ್ವ್ ಮಾಡ್ಕೋಬೋದು. ಬಟ್ ನಾನು ಇನ್ನೊಂದು 2 ನಿಮಿಷ ಚೆನ್ನಾಗಿ ಸ್ಲೋ ಫ್ಲೇಮಲ್ಲಿ ಇಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಅದು ಸ್ವಲ್ಪ ಸ್ಟಿಕ್ಕಿ ಆಗ್ತಾಯಿದೆ. ಇವಾಗ ನಮ್ಮ
ಕಟ್ಟಾಮಿಠ ರೆಡಿಯಾಗಿದೆ. ಇವಾಗ ನಾನು ನಿಮಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂದರೆ ಇದರ ಅರೋಮಾ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ತಿನ್ನಲಿಕ್ಕೂ ಸೂಪರಾಗಿರುತ್ತೆ. ಇದು ಒಮ್ಮೆ ಟ್ರೈ ಮಾಡಿ ನೀವೇ ಹೇಳ್ತೀರಾ ನನಗೆ, ಅಷ್ಟು ಚೆನ್ನಾಗಿರುತ್ತೆ ಇದು. ಇದು ನಾನು ಮಾಡೋವಾಗ ನನಗಂತೂ ಮೌತ್ ವಾಟ್ರಿಂಗ್ ಆಗಿತ್ತು, ಅಷ್ಟು ಚೆನ್ನಾಗಿತ್ತು. ಮತ್ತೊಂದು ರೆಸಿಪಿ ಜೊತೆ ಸಿಗೋಣ ಅಂತ ಹೇಳಿ ಬಾಯ್ ಫ್ರೆಂಡ್ಸ್.